ಹಾಯ್ ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ಆರೋಗ್ಯವಾಗಿ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಆರಾಮಾಗಿದ್ದೀನಿ. ಮತ್ತೆ ನನ್ನ ನಾರ್ಮಲ್ ರುಟೀನ್ ಸ್ಟಾರ್ಟ್ ಆಗಿದೆ. ಸೊ ಊರಿಗೆ ಹೋಗೋದು ಬೇಡ, ಬಂದಮೇಲೆ ಮನೆ ಕ್ಲೀನ್ ಮಾಡ್ಕೊಳ್ಳೋದು ಬೇಡ ಅಂತ ಅನ್ನಿಸ್ತಾ ಇರತ್ತೆ. ವಿಪರೀತ ಬಿಸಿಲಿರೋದ್ರಿಂದ ಯಾವ ಕೆಲಸಗಳು ಮಾಡೋಕ್ಕೂ ಆಗ್ತಾಯಿಲ್ಲ. ಹೋಗಿರೋ ಒಂದು 4-5 ದಿನದಲ್ಲಿ ಭಾಳನೇ ಗಲೀಜಾಗಿ ಹೋಗಿದೆ ಮನೆ. ಮೇಲೆ ಇದ್ದೀವಿ, ಪಕ್ಕಕ್ಕೆ ಟ್ರೇನ್ ಹೋಗುತ್ತೆ. ಸೊ ಚಿಕ್ಕ ಚಿಕ್ಕ ಡಸ್ಟ್ ಎಲ್ಲ ಬಂದು ಜಾಸ್ತಿನೇ ಕೂತಿದೆ. ಇನ್ನು ಬಂದ ತಕ್ಷಣ ಕ್ಲೀನ್ ಮಾಡ್ಕೊಳ್ಳೋಣ ಅನ್ನೋಷ್ಟೊತ್ತಿಗೆ ನನಗೆ ಹುಷಾರಿರಲಿಲ್ಲ. ಒಂದು 4-5 ದಿನ ರೆಸ್ಟ್ ಮಾಡಿ ಸೊ ಇವತ್ತು ಕ್ಲೀನಿಂಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ನೈಟ್ ಎಲ್ಲ ಗಿಡಗಳಿಗೆ ನೀರು ಹಾಕಿಟ್ಟಿದ್ದೆ. ಸೊ ಇವಾಗ ಅದೆಲ್ಲ ಹ್ಯಾಂಗ್ ಮಾಡಿಕೊಂಡು ಕೆಳಗಡೆ ಎಲ್ಲ ಕ್ಲೀನ್ ಮಾಡ್ಕೊಳ್ತೀನಿ. ನಾವು ಬೇಸಿಗೆ ಟೈಮಲ್ಲಿ ಒಂದು ದಿನ ನೀರು ನೋಡಿಲ್ಲ ಅಂದರೆ ಗಿಡಗಳೆಲ್ಲ ಒಣಗೋಗ್ಬಿಟ್ಟಿರತ್ತೆ. ಈ ಟೈಮಲ್ಲಿ ಗಿಡಗಳನ್ನ ಕಾಪಾಡ್ಕೊಳ್ಳೋದು ತುಂಬ ದೊಡ್ಡ ಕಷ್ಟ. ಕಂಟಿನ್ಯೂ ಆಗಿ ನೋಡ್ತಾನೆ ಇರಬೇಕು. 2-3 ದಿನಕ್ಕೊಂದ್ಸರಿ ನೀರು ಹಾಕಲೇಬೇಕು. ಅಷ್ಟೊಂದು ಬಿಸಿಲಿದೆ ಇಲ್ಲಿ. ಇನ್ನು ಹೊರಗಡೆ ಎಲ್ಲ ಕ್ಲೀನಿಂಗ್ ಮಾಡಿಕೊಂಡು ನಾನು ಒಳಗಡೆ ಕ್ಲೀನಿಂಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಊರಿಗೆ ಹೋಗ್ಬೇಕಾದ್ರೇ ಫುಲ್ಲು ಖುಷಿಯಾಗಿ ಹೋಗ್ಬಿಟ್ಟಿರ್ತೀವಿ. ಬಟ್ ಬಂದ ಮೇಲೆ ಮನೆ ಪರಿಸ್ಥಿತಿ ನೋಡಂಗಿರಲ್ಲ. ಏನು ಮುಟ್ಟಿದ್ರೂ ಡಸ್ಟ್ ಇರುತ್ತೆ, ಎಲ್ಲಿ ಕಾಲಿಟ್ಟರೂ ಡಸ್ಟ್ ಇರುತ್ತೆ. ಸೊ ಹಸ್ಬೆಂಡ್ ಇದ್ದರು, ಅವ್ರ ಡ್ಯೂಟಿ ಮಧ್ಯದಲ್ಲಿ ಇದನ್ನೆಲ್ಲ ಕ್ಲೀನ್ ಮಾಡ್ಕೊಳಕ್ಕೆ ಸಾಧ್ಯನೇ ಆಗಿರಲ್ಲ. ಬಟ್ ಮಾಡಿದರೂ ಕೂಡ ಅದು ನಾವು ಮಾಡ್ದಂಗೆ ಆಗಿರಲ್ಲ. ಹಾಗಾಗಿ ಸಿಕ್ಕಾಪಟ್ಟೆನೇ ಡಸ್ಟ್ ಚಿಕ್ಕ ಚಿಕ್ಕದು ಭಾಳನೇ ಬಂದುಬಿಟ್ಟಿತ್ತು. ಇನ್ನು ಈ ಕೆಲಸಗಳು ಮಾಡಬೇಕಾದ್ರೆ ವೈಶು ನನಗೆ ಬರೋಲ್ಲ, ನಾ ಹೆಲ್ಪ್ ಮಾಡಲಾ, ಈ ಹೆಲ್ಪ್ ಮಾಡಲಾ ಅಂತ ಹೇಳಿ ಇವತ್ತು ಮನೆ ಕಂಪ್ಲೀಟಾಗಿ ಖಾಲಿನೇ ಆಗೋಗ್ಬಿಟ್ಟಿದೆ. ಸೊ ಅಮ್ಮ ಒಂದು ಸ್ವಲ್ಪ ದಿನ ಕಳಿಸು ಅಂತ ಪ್ರತಿ ವರ್ಷವೂ ಕೇಳ್ತಾನೆ ಇರ್ತಾಯಿದ್ರು. ಬಟ್ ನಾನೇನು ಮಾಡ್ತಿದ್ದೆ, ಹಾಲಿಡೇಸಲ್ಲಿ ಒಂದು 4 ದಿನ ಹೋದರೆ ನನ್ನ ಜೊತೆ ಕರ್ಕೊಂಡೋಗಿ ವಾಪಸ್ ಕರ್ಕೊಂಬಂದು ಸ್ವಿಮ್ಮಿಂಗು ಅಥವಾ ಏನಾದರೂ ಟ್ಯೂಷನೋ ಹಾಕ್ತಾಯಿದ್ದೆ. ಬಟ್ ಈ ಸರಿ ಕೇಳಲೇ ಇಲ್ಲ ಅಮ್ಮ. ನಾನು ಬರಲ್ಲ ಅಂದಿದ್ದಕ್ಕೆ ವೈಶುನ ಕರ್ಕೊಂಡೋದ್ರು. ಒಂದು ಸ್ವಲ್ಪ ದಿನ ಇರಲಿ, ಜಾಗ ಚೇಂಜ್ ಆಗುತ್ತೆ, ನಮ್ಮ ಜೊತೆನೂ ಸ್ವಲ್ಪ ಟೈಮ್ ಕಳೆದಂಗೆ ಆಗುತ್ತೆ ಅಂತ ಹೇಳಿ. ಹಾಗಾಗಿ ನನಗೆ ಜಾಸ್ತಿ ಅನ್ನಿಸ್ತಾ ಇತ್ತು ವೈಶು ಇಲ್ಲ ಮನೇಲಿ ಅಂತ ಹೇಳಿ. ವೈಭವ್ ಕೂಡ ಬೇಜಾರು ಮಾಡ್ಕೊಳ್ತಾನೆ. ಯಾಕಂದರೆ ಆಟಾಡಕ್ಕೆ ಹೋಗೋದು ಅಕ್ಕನ ಜೊತೆನೇ, ಓದೋದು ಅಕ್ಕನ ಜೊತೆನೇ, ಬರೆಯೋದು ವೈಶು. ಅವಳಿಲ್ಲದೆ ಅವನು ಎಲ್ಲೂ ಹೋಗ್ತಾ ಇರಲಿಲ್ಲ. ಬಟ್ ಅವ್ನು ಚೆನ್ನಾಗಿ ಫ್ರೆಂಡ್ಸ್ ಜೊತೆ ಆಟ ಆಡ್ತಾ ಸ್ವಿಮ್ಮಿಂಗ್ ಹೋಗ್ತಾ ಆರಾಮಾಗಿದ್ದಾನೆ. ನಾನೇ ಭಯ ಪಟ್ಕೊಂಡಿದ್ದೆ, ಎಲ್ಲಿ ಬೇಜಾರು ಮಾಡ್ಕೊಳ್ತಾನೆ, ಅಳ್ತಾನೆ ಒಬ್ಬನೇ ಇರೋದಕ್ಕೆ ಅಂತ ಹೇಳಿ. ಹಂಗೆಲ್ಲ ಏನೂ ಇಲ್ಲ. ವೈಶು ಅಲ್ಲಿ ಆರಾಮಾಗಿದ್ದಾಳೆ, ವೈಭವ್ ಇಲ್ಲಿ ಆರಾಮಾಗಿದ್ದಾನೆ. ಸೊ ಜಾಸ್ತಿ ನಾವು ಬಿಟ್ಟಿರಲ್ಲ ಅಲ್ವ, ನಮಗೆ ಅದು ಪದೇ ಪದೇ ಅನ್ನಿಸ್ತಾ ಇತ್ತು, ವೈಶು ಹೋಗಿದ್ದಾಳೆ, ಜಾಸ್ತಿ ಮಿಸ್ ಮಾಡ್ಕೊಳ್ತಿದ್ದೀನಿ ಅಂತ ನನಗೆ ಸುಮಾರು ಸರಿ ಅನ್ನಿಸ್ತಾ ಇದೆ. ಇನ್ನು ಕಸನೆಲ್ಲ ಕೂಡಿಸ್ಕೊಂಡು ಬಂಡೆನ ಒರೆಸ್ಕೊಳ್ತಿದ್ದೀನಿ. ಕೂತ್ಕೊಂಡು ಒರೆಸ್ಕೊಂಡಿದ್ರೆ ಇನ್ನೂ ಚೆನ್ನಾಗಿ ಕ್ಲೀನ್ ಆಗ್ತಾಯಿತ್ತು ಅನ್ನಿಸ್ತಾ ಇತ್ತು. ಸೊ 4-5 ದಿನದಿಂದ ವಿಪರೀತ ಸುಸ್ತಿತ್ತು. ಮತ್ತು ಕೂತು ಒರೆಸಿ ಇನ್ನೂ ಸುಸ್ತು ಮಾಡ್ಕೊಳ್ಳೋದು ಬೇಡ, ಇವಾಗ ರಿಕವರಿ ಆಗ್ತಿದ್ದೀನಿ ಅಂತ ಹೇಳಿ ಒಂದು 2-3 ಸರಿ ಮಾಪ್ಲೇನೆ ಬಂಡೆನೆಲ್ಲ ಒರೆಸ್ಕೊಂಡೆ. ಇದು ಬಂದು ಒಂದು 2ನೇ ದಿನದ್ದೇನೋ ನಾನು ಬಳೆನೆಲ್ಲ ಬಿಚ್ಚಿಟ್ಟು ಟ್ರಿಸರಿಯಲ್ಲಿ ಹ್ಯಾಂಗ್ ಮಾಡಿದ್ದೆ. ಅದು ಸಡನ್ನಾಗಿ ಕಟ್ಟಾಗಿ ಕೆಳಗಡೆ ಬಿದ್ದೋಗ್ಬಿಟ್ಟಿದೆ. ಸುಮಾರು ವರ್ಷದ್ದದು. ಹಾಗಾಗಿ ಅದೇನೋ ಗೊತ್ತಿಲ್ಲ, ಟೈಟ್ ಇರೋದ್ರಿಂದ ನಾನು ಸುಮಾರು ಸರಿ ತೆಗಿಬೇಕಾದ್ರೆ ಇಡಬೇಕಾದ್ರೆ ಕಟ್ಟಾಗಿದ್ದೇನೋ ಏನೋ ನಾನು ಅಬ್ಸರ್ವ್ ಮಾಡೇ ಇಲ್ಲ. ಇಟ್ಟು ಒಳಗಡೆ ಹೋಗಿದ್ದೀನಿ, ಅದು ಕೆಳಗಡೆನೇ ಸೌಂಡ್ ಬಂತು ಅದು ಬಿದ್ದಿರೋದು. ಸೊ ಅದೆಲ್ಲನೂ ತೆಗಿತಾ ಇದ್ದೀನಿ. ಮೊನ್ನೆ ಊರಿಗೆ ಹೋದಾಗ ನಾನು ಬಳೆನೆಲ್ಲ ಹಾಕ್ಕೊಂಡಿದ್ದೆ. ಸೊ ಅದೇನೋ ಗೊತ್ತಿಲ್ಲ, ಒಂಥರ ಕೈಯಲ್ಲೆಲ್ಲ ಚಿಕ್ಕ ಚಿಕ್ಕ ಗುಳೆಗಳಾಗಿ ಸಿಕ್ಕಾಪಟ್ಟೆ ಈಚಿಂಗ್ ಆಗ್ತಾಯಿತ್ತು. ಹಾಗಾಗಿ ಬಂದ ತಕ್ಷಣವೇ ನಾನು ಬಿಚ್ಚಿಟ್ಟಿದ್ದೆ. ಕೆಲವೊಬ್ಬರೆಲ್ಲ ತುಂಬ ಅಬ್ಸರ್ವ್ ಮಾಡ್ತಿರ್ತಾರೆ, ಸೊ ಬಳೆ ಎಲ್ಲ ತೆಗೆದಿದ್ದಾರೆ ಹಾಗೆ ಹೀಗೆ ಅಂತ ಹೇಳಿ. ಅಂದರೆ ಒಂದೊಂದೇ ಹಾಕ್ಕೊಂಡಿರ್ತೀವಿ, ಅಲ್ಲಿ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೆ. ಹಂಗಾಗಿ ಅದೇನಾದರೂ ಆಯಿತೋ ಏನೋ ಗೊತ್ತಿಲ್ಲ. ಸೊ ಹಾಗಾಗಿ ಬಳೆನ ಬಿಚ್ಚಿಟ್ಟಿದ್ದೀನಿ. ಇನ್ನು ಈ ಸೀರೆದು ಈ ಥರ ಶಾರ್ಟ್ ಸ್ಲೀವ್ಸ್ ಇಟ್ಟು ಬ್ಲೌಸ್ನ ಸ್ಟಿಚ್ ಮಾಡಿಸಿದ್ದೆ. ಸೊ ಅದೇನೋ ಗೊತ್ತಿಲ್ಲ, ಫಿಟ್ಟಿಂಗ್ ಎಲ್ಲ ಸರಿಯಾಗಿ ಆಗಿಲ್ಲ. ವಾಪಸ್ ಕಳಿಸೋಣ, ಸ್ವಲ್ಪ ಅದೆಲ್ಲ ನೋಡಿ ಮಾಡಿಕೊಡ್ತಾರೆ ಅಂತ ಹೇಳಿ. ತುಂಬ ಚೆನ್ನಾಗಿನೇ ಬ್ಲೌಸ್ ಹೊಲಿಯೋರು. ನಾನು ಎಷ್ಟೋ ಸರಿ ಬ್ಲೌಸ್ ಕೊಟ್ಟಾಗ ಈ ಥರ ಹೊಲೀರಿ, ಆ ಥರ ಹೊಲೀರಿ ಅಂತ ಏನೂ ಹೇಳಿರಲ್ಲ. ಬಟ್ ಅವರೇ ಇದು ಚೆನ್ನಾಗಿರುತ್ತೆ ಈ ಬ್ಲೌಸಿಗೆ ಅಂತ ಹೇಳ್ಬಿಟ್ಟು ಹೊಲಿದು ಕೊಡೋರು. ಈ ಸರಿ ಒಂದು ರೇಷ್ಮೆ ಸೀರೆ, ಒಂದು ಈ
ಟಿಶ್ಯೂ ಸೀರೆ ಎರಡೂ ಬ್ಲೌಸನ್ನು ಹಾಳು ಮಾಡಿದ್ದಾರೆ. ನನಗಂತೂ ತುಂಬಾ ಬೇಜಾರಾಗ್ತಾ ಇತ್ತು. ಯಾಕಂದರೆ ಕಾಸ್ಟ್ಲಿ ಸೀರೆಗಳ ಬ್ಲೌಸೇ ಹಾಳು ಮಾಡಿದ್ದಾರೆ. ಇನ್ನೊಂದು ಏನೂ ಅಲ್ಲಿ ಡಿಸೈನ್ ಇಲ್ಲ. ಡಿಸೈನ್ ಇದೆ, ಸೊ ಹಾಗಾಗಿ ಸ್ವಲ್ಪ ಏನಾದರೂ ಪ್ರಾಬ್ಲಮ್ ಆಗಿದೆ ಅನ್ನೋದಕ್ಕೆ ನಾರ್ಮಲ್ ಬ್ಲೌಸ್ಗಳನ್ನೇ ಹಾಳು ಮಾಡಿದ್ದಾರೆ ಅಂತ ಹೇಳಿ. ಸೊ ಇವತ್ತು ಈ ಎರಡನ್ನೂ ಕೊಟ್ಟು ಕಳಿಸ್ತೀನಿ. ಕೆಲವೊಂದು ಸರಿ ಓವರ್ ಕಾನ್ಫಿಡೆಂಟ್ ಅನ್ನೋದೇನಿದೆಯಲ್ಲ ಅದು ಈ ಥರ ಕೂಡ ಆಗೋಗುತ್ತೆ. ನಿಜವಾಗ್ಲೂ ತುಂಬ ಲೂಸ್ ಇಟ್ಬಿಟ್ಟು ಬ್ಲೌಸನ್ನೆಲ್ಲ ಹೊಲ್ದಿದ್ದಾರೆ. ನೋಡೋಣ ಹೇಗೆ ಮಾಡಿ ಕಳಿಸ್ತಾರೆ ಅದನ್ನು ಅಂತ ಹೇಳಿ. ಇನ್ನು ಊಟಕ್ಕೆ ಬದನೇಕಾಯಿ ಪಲ್ಯ ಹಾಗೆ ನಾನು ಚಪಾತಿನ ಮಾಡ್ಕೊಳ್ತಿದ್ದೀನಿ. ಬದನೇಕಾಯಿ ಮೊನ್ನೆ ಊರಿಂದ ಬರಬೇಕಾದ್ರೆ ತೊಗೊಂಡು ಬಂದಿದ್ದು. ಸೊ ತುಂಬ ಫ್ರೆಶ್ ಆಗಿನೇ ಇದೆ. ಆಲ್ರೆಡಿ 7-8 ದಿನ ಆಗ್ತಾ ಬಂತು. ಇನ್ನು ನಾನಿಲ್ಲಿ ಒಂದು ಗ್ಲಾಸು ಎಳ್ನೀರನ್ನ ಕುಡಿತಿದ್ದೀನಿ. ಈ ಟೈಮಲ್ಲಿ ವಾಟರ್ ಕಂಟೆಂಟ್ ಇರೋವಂಥದ್ದು ಜಾಸ್ತಿನೇ ಕುಡಿದ್ರೆ ತುಂಬಾ ಒಳ್ಳೆಯದು. ಕಾಲೆಲ್ಲ ಜಾಸ್ತಿ ಉರಿತಾ ಇರುತ್ತೆ. ಆಮೇಲೆ ನಾವೆಲ್ಲ ಕಿಚನಲ್ಲಿ ಕೆಲಸ ಮಾಡ್ತಾ ಇರ್ತೀವಿ. ಸ್ವೆಟ್ ಆಗೋದ್ರಿಂದ ಪದೇ ಪದೇ ನಮಗೆ ನೀರು ಬೇಕು ಅಂತಲೇ ಅನ್ನಿಸ್ತಾ ಇರುತ್ತೆ. ಬೇಸಿಗೆ ಟೈಮಲ್ಲಿ ಎಳ್ನೀರು ಕುಡಿಯೋದು ತುಂಬಾ ಒಳ್ಳೆಯದು. ಇಷ್ಟು ಜವಾಬ್ದಾರಿ. ಹಲೋ ಹಲೋ, ಏನಮ್ಮ ಇದ್ಯಾ? ಬಂದಿಯಾ? ಬೆಳಗ್ಗೆ ವೈಶು ಕಾಲ್ ಮಾಡ್ತಾಳೆ. ಸೊ ಮಾತಾಡ್ತಾನೆ ಅಡುಗೆ ಮಾಡ್ಕೊಳ್ತಿದ್ದೀನಿ. ಶೇಂಗಾ ಪುಡಿ ಖಾಲಿ ಆಗಿತ್ತು, ಮಿಕ್ಸಿ ಮಾಡ್ಕೊಳ್ತಿದ್ದೀನಿ. ಏನೇ ವೆಜಿಟೇಬಲ್ ಮಾಡಿದ್ರೂ ನಾನು ಶೇಂಗಾ ಪುಡಿನ ಹಾಕ್ತೀನಿ. ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಅಂತ ಹೇಳಿ. ಇನ್ನು ಬದನೇಕಾಯಿ ಪಲ್ಯ ಮಾಡಬೇಕು ಅಂದರೆ ಕಂಪಲ್ಸರಿ ಶೇಂಗಾ ಪುಡಿ ಇರಲೇಬೇಕು. ಸ್ವಲ್ಪ ಪೌಡ್ರ್ ಮಾಡಿ ಇಟ್ಕೊಂಡು ನಾನಿಲ್ಲಿ ಬದನೇಕಾಯಿಗೆ ಸಪ್ರೇಟಾಗಿಯೇ ಪೌಡ್ರನ್ನ ಮಾಡ್ಕೊಳ್ತಿದ್ದೀನಿ. ಈ ಥರ ಮಾಡ್ಕೊಂಡು ಒಂದು ಸಲ ಮಾಡಿ ನೋಡಿ, ತುಂಬ ಟೇಸ್ಟಿಯಾಗಿ ಬರುತ್ತೆ. ಸ್ವಲ್ಪ ಶೇಂಗಾ ತೊಗೊಂಡು ಒಂದು ಸರಿ ಅದನ್ನು ಮಿಕ್ಸಿ ಮಾಡಿಕೊಂಡು 1 ಗಡ್ಡೆಯಷ್ಟು ಬೆಳ್ಳುಳ್ಳಿ, 1 ಸ್ಪೂನಷ್ಟು ಜೀರಿಗೆ, ಸ್ವಲ್ಪ ಅರಿಶಿನ, ನಮ್ಮ ಖಾರಕ್ಕೆ ಅನುಗುಣವಾಗಿ ಒಂದು 4ರಿಂದ 5 ಸ್ಪೂನಷ್ಟು ಖಾರನ ಸೇರಿಸ್ಕೊಳ್ತಿದ್ದೀನಿ. ಸ್ವಲ್ಪ ಕರಿಬೇವು, ಸ್ವಲ್ಪ ಬೆಲ್ಲ, ಸೊ ಬ್ಯಾಲೆನ್ಸ್ಗೋಸ್ಕರ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಚೆನ್ನಾಗಿ ಮಿಕ್ಸಿ ಮಾಡ್ಕೋಬೇಕು. ಈ ಥರ ಪೌಡ್ರ್ ರೆಡಿ ಆಗುತ್ತೆ. ಇನ್ನು ಮೊನ್ನೆ ಊರಿಂದ ಬರಬೇಕಾದ್ರೆ ಹುಣಸೆ ಹಣ್ಣೆಲ್ಲ ತೊಗೊಂಡು ಬಂದಿದ್ದೆ. ಸೊ ಅದನ್ನು ಜಾರಲ್ಲಿ ಹಾಕಿಡ್ತಿದ್ದೀನಿ. ಇನ್ನು ಮಾಡೋದಕ್ಕೆ ಒಂದು 2-3 ಸ್ಪೂನಷ್ಟು ಎಣ್ಣೆ, ಅದಕ್ಕೆ ಜೀರಿಗೆ, ಸಾಸಿವೆ ಹಾಗೆ ಕರಿಬೇವು, ಸ್ಲೈಸ್ ಆಗಿ ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿ ಒಂದು ಸರಿ ಚೆನ್ನಾಗಿ ಕಲಸಿ ಅದು 1-2 ನಿಮಿಷ ಚೆನ್ನಾಗಿ ಈರುಳ್ಳಿ ಎಲ್ಲ ಫ್ರೈ ಆಗಬೇಕು. ನಾವು ಮಾಡಿಟ್ಕೊಂಡಿರುವಂಥ ಪುಡಿ ಏನಿರುತ್ತೆ ಅದಕ್ಕೆ 1 ಸ್ಪೂನಷ್ಟು ಎಣ್ಣೆ ಹಾಕಿ ಚೆನ್ನಾಗಿ ಆ ಪುಡಿನ ಕಲಿಸ್ಕೊಂಡು ಬದನೇಕಾಯಿನೆಲ್ಲ ನಾವು ಈ ಥರ ಕಟ್ ಮಾಡಿಕೊಂಡು ಅದರ ಮಧ್ಯದಲ್ಲಿ ಪುಡಿನ ಇಟ್ಬಿಟ್ಟು ಮಾಡೋದ್ರಿಂದ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ. ಆಲ್ಮೋಸ್ಟ್ ಬದನೇಕಾಯಿ ಎಲ್ಲ ಶೇಂಗಾ ಪುಡಿ ಇಲ್ಲ ಅಂದರೆ ಗುರೆಳ್ ಪುಡಿಯಿಂದ ಕೂಡ ಮಾಡ್ತಾರೆ. ಬಟ್ ಗುರೆಳ್ ಪುಡಿಗಿಂತ ಶೇಂಗಾ ಪುಡಿಯಿಂದ ಮಾಡಿದಾಗ ಆ ರುಚಿ ಜಾಸ್ತಿ ಅಂತಲೇ ಹೇಳ್ಬೋದು. ನಾನು ಸುಮಾರು ಸರಿ ವಿಡಿಯೋದಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ. ಬಟ್ ಕೆಲವೊಬ್ಬರೆಲ್ಲ ಡೀಟೇಲ್ ಆಗಿ ಹಾಕಿ ಅಂತಲೇ ಕೇಳ್ತಿರ್ತೀರ. ಸೊ ಹಾಗಾಗಿ ನೋಡಿ, ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ತುಂಬಿಟ್ಕೊಂಡಿರುವಂಥ ಬದನೇಕಾಯಿ ಎಲ್ಲ ಏನಿದೆ ಅದನ್ನು ಸೇರಿಸ್ಕೊಂಡು ಒಂದು ಸರಿ ಚೆನ್ನಾಗಿ ಮೇಲೆ ಕೆಳಗಡೆ ಮಿಕ್ಸ್ ಮಾಡಿ 1-2 ನಿಮಿಷ ಲಿಡ್ನ ಕ್ಲೋಸ್ ಮಾಡ್ತಿದ್ದೀನಿ. ಇದಕ್ಕೆ ಒಂದು ಸ್ವಲ್ಪ ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆ ಹಣ್ಣನ್ನು ನೆನೆ ಹಾಕಿದ್ದೆ. ಅದನ್ನು ಚೆನ್ನಾಗಿ ಕಿವುಚಿ ಇನ್ನೊಂದು ಸ್ವಲ್ಪ ಪುಡಿ ಮಿಕ್ಕಿರುತ್ತಲ್ಲ ಅದರಲ್ಲಿನಾದರೂ ಹಾಕ್ಕೋಬೋದು, ಇಲ್ಲ ಡೈರೆಕ್ಟ್ ಬದನೇಕಾಯಿಗಾದರೂ ಹಾಕ್ಕೋಬೋದು. ಬಟ್ ನಾನು ಮಿಕ್ಕಿರುವಂಥ ಪುಡಿಯಲ್ಲಿನೇ ಹುಣಸೆ ರಸನೆಲ್ಲ ಹಿಂಡಿ ಬದನೇಕಾಯಿ ಜೊತೆ ಸೇರಿಸ್ಕೊಳ್ತಿದ್ದೀನಿ. ಸ್ವಲ್ಪ ನೀರೇನಾದರೂ ಕಡಿಮೆ ಇದೆ ಅಂದರೆ ಹುಣಸೆ ಹಣ್ಣಲ್ಲಿನೇ ನಾವು ನೋಡಿ ಹಾಕ್ಕೋಬೇಕು. ಚೆನ್ನಾಗಿ ಅದನ್ನು ಕಲಸಿ 1 ವಿಸಿಲ್ ತೊಗೊಂಡ್ಬಿಟ್ರೆ ಬದನೇಕಾಯಿ ಪಲ್ಯ ರೆಡಿ ಆಗುತ್ತೆ. ಕೇಳ್ಬಂದೆ ಹೋಗಿ ಏನಾದ್ರು ಬಸ್ ಬರಲ್ಲ ಅಂತ ನೋಡಿ ಎಷ್ಟು ಅದ್ಭುತವಾಗಿ ಬಂದಿದೆ. ಖಂಡಿತ ಈ ಥರ ಟ್ರೈ ಮಾಡಿ ನೋಡಿ, ಆ ಟೇಸ್ಟ್ ಮಾತ್ರ ಎಕ್ಸಲೆಂಟ್ ಆಗಿರುತ್ತೆ. ಸೊ ಇಬ್ಬರು ಫ್ರೆಶ್ ಅಪ್ ಆಗಿ ಬಂದಿದ್ದಾರೆ, ಹಾಕ್ಕೊಡ್ತಾ ಇದ್ದೀನಿ. ಚಪಾತಿಗಿನ ರೊಟ್ಟಿಗೆ ಒಳ್ಳೆ ಕಾಂಬಿನೇಷನ್, ಜೋಳದ ರೊಟ್ಟಿಗೆ ಬದನೇಕಾಯಿ ಪಲ್ಯ. ಇನ್ನು ಇವತ್ತು ವೈಭವ್ ಸ್ವಿಮ್ಮಿಂಗ್ ಹೋಗೋದ್ರಿಂದ ಫುಲ್ ಎಕ್ಸೈಟ್ನಲ್ಲಿದ್ದಾರೆ. ಹಾಗಾಗಿ ಇಬ್ಬರು ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತಿದ್ದಾರೆ.
ಇಲ್ಲ ಐತಲ್ಲ ಇನ್ನೊಂದು ಕೊಡ್ಲಾ? ವಿಪರೀತ ಬಿಸಿಲಿರೋದ್ರಿಂದ 9-10 ಗಂಟೆ ಕೂಡ ಕ್ಯಾಪ್ ಇಲ್ಲಾರ್ದೆ ಹೊರಗಡೆ ಹೋಗೋಕ್ಕಾಗ್ತಿಲ್ಲ. ಸೊ ಮೊನ್ನೆ ತಿರುಪತಿಗೆ ಹೋದಾಗ ಗುಂಡು ಮಾಡಿಸ್ಕೊಂಬಂದಿರೋದ್ರಿಂದ ಅಂತೂ ಕೇಳಂಗಿಲ್ಲ. ಕಂಪಲ್ಸರಿ ಕ್ಯಾಪ್ ಹಾಕ್ಕೊಳ್ಳೇಬೇಕು ಅಂತಲೇ ಅನ್ನಿಸ್ತಾ ಇತ್ತು. ಅಷ್ಟು ಬಿಸಿಲಿದೆ ನಿಜವಾಗ್ಲೂ. ಯಾವಾಗಾದರೂ ಬೇಸಿಗೆ ಮುಗಿತೈತೋ ಏನೋ. ಇನ್ನು ಬಟ್ಟೆ ಎಲ್ಲ ತೊಳೆದಿದ್ದಿತ್ತು, ಅದೆಲ್ಲನೂ ಮಡಿಸಿ ಕಬೋರ್ಡಲ್ಲಿ ಎತ್ತಿಟ್ಕೊಳ್ತಿದ್ದೀನಿ. ಇವತ್ತು ಫಸ್ಟ್ ಡೇ ಸ್ವಿಮ್ಮಿಂಗ್ ಹೋಗ್ತಿರೋದ್ರಿಂದ ಎಷ್ಟು ಎಕ್ಸೈಟ್ಮೆಂಟ್ ಅಂದರೆ ಬೆಳಗ್ಗೆಯಿಂದ ಸುಮಾರು ಸರಿ ಮೇಲೆ ಹತ್ತೋದು ಇಳಿಯೋದು. ಇನ್ನು ಫ್ರೆಂಡ್ಸ್ ರೆಡಿ ಆಗ್ತಿದ್ದಾರೆ, ಇನ್ನೂ ಒಬ್ಬರು ಬರೋದಿದೆ, ಎಲ್ಲರೂ ರೆಡಿಯಾಗಿದ್ದಾರೆ. ಏನೆಲ್ಲ ಹೇಳೋನು, ನಾನು 4 ಫೀಟಲ್ಲಿ ಹಾಡ್ತೀನಿ, 2 ಫೀಟಲ್ಲಿ ಹಾಡ್ತೀನಿ. ಅವನಿಗೆ ಸಿಕ್ಕಾಪಟ್ಟೆ ಖುಷಿ ಇದೆ, ಬಟ್ ನನಗೆ ಎಲ್ಲೋ ಒಂದು ಕಡೆ ಭಯ ಅಂತ ಅನ್ನಿಸ್ತಾ ಇತ್ತು. ಈ ಕೆಲವೊಂದು ವೀಡಿಯೋಗಳಲ್ಲೆಲ್ಲ ನೋಡ್ತಾ ಇರ್ತೀವಿ. ಸೊ ಸ್ವಿಮ್ಮಿಂಗ್ ಮಾಡಬೇಕಾದ್ರೆ ಬಡಿಸ್ಕೊಳ್ಳೋದು ಇಲ್ಲ ಜಗಳ ಮಾಡೋದು ಏನಾದರೂ ಮಾಡ್ತಾರೇನೋ ಅನ್ನೋದು ನನಗೆ. ಸೊ ಅವನಿಗೆ ಹೇಳ್ಬಿಟ್ರೆ ಅಳೋದು, ಇಲ್ಲ ಸಪ್ಪೆ ಮುಖ ಮಾಡ್ಕೊಂಡು ಕೂರ್ತಾನೆ. ದೊಡ್ಡವರಾದಂಗೆಲ್ಲ ಸ್ವಲ್ಪ ತಿಳಿಯುತ್ತೆ, ಬಟ್ ಇವಾಗ ಜಾಸ್ತಿನೇ ನಾಟಿಯಾಗಿ ಹೋಗಿದ್ದಾನೆ ಇವನು. ಹೇಳಿದ ಮಾತು ಏನೂ ಕೇಳಲ್ಲ. ಸೊ ತನಗೇನು ತಿಳಿಯುತ್ತೆ ಅದನ್ನೇ ಮಾಡಬೇಕು ಅಂತ ಇರ್ತಾನೆ. ಸೊ ಫೈನಲಿ ಎಲ್ಲ ಫ್ರೆಂಡ್ಸ್ ಬಂದರು, ಅವನು ಕೂಡ ಸ್ವಿಮ್ಮಿಂಗಿಗೆ ಹೊರಟ. ಇನ್ನು ಈ ವರ್ಷ ವೈಶು ರಿಸಲ್ಟ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ. ವೈಭವಂದು ಅಪ್ ಡೌನ್ ಇದ್ದೇ ಇರುತ್ತೆ. ಅವ್ನು 2nd ಸ್ಟ್ಯಾಂಡರ್ಡ್ ಆಗಿರೋದ್ರಿಂದ ಅವನು ಜಾಸ್ತಿ ಹೊತ್ತು ಕೂತು ಓದಲ್ಲ, ಬಟ್ ಶಾರ್ಪ್ ಇದ್ದಾನೆ. ಆದರೆ ಹೇಳಿದ ಮಾತು ಕೇಳಲ್ಲ ಅವನು. ಇಷ್ಟೊತ್ತು ಓದಬೇಕಾ, ಇಷ್ಟೊತ್ತು ಬರಿಬೇಕಾ ಅನ್ನೋ ಕ್ವಶನ್ಸ್ ಇರುತ್ತೆ. ಸೊ B+ ಆ ಥರ ಅಪ್ ಡೌನ್ ಇದೆ ಅವನದು. ನೋಡೋಣ ನೆಕ್ಸ್ಟ್ ಇಯರಿಂದ ಖಂಡಿತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ವೈಶುದು ಈ ವರ್ಷ ಕಂಪ್ಲೀಟಾಗಿ ಚೇಂಜ್ ಇರುತ್ತೆ. 5th ಆಗಿರೋದ್ರಿಂದ ಅವರೇ ಕ್ವಶನ್ನ ಓದ್ಕೊಂಡು ಬರಿಬೇಕು. ತುಂಬ ಚೆನ್ನಾಗಿ ಮಾರ್ಕ್ಸ್ನ ತೆಗ್ದಿದ್ದಾಳೆ, ತುಂಬ ಚೆನ್ನಾಗಿಯೇ ಓದ್ತಾಳೆ. ನಾವು ರಿಪೋರ್ಟ್ ಕಾರ್ಡ್ ತೊಗೊಳಕ್ಕೆ ಹೋದಾಗ ಅವ್ರ ಟೀಚರೆಲ್ಲ ಹೇಳೋರು, ತುಂಬ ಡಿಸಿಪ್ಲಿನ್ ಆಗಿದ್ದಾಳೆ, ತುಂಬ ಸ್ಟ್ರಾಂಗ್ ಆಗಿದ್ದಾಳೆ ಅವಳು ಅಂತ ಹೇಳಿ. ಸೊ ಅವರು ಓದೋದ್ರ ಜೊತೆ ಬರೆಯೋದ್ರ ಜೊತೆ ಅವ್ರಿಗೆ ಇಷ್ಟವಾಗಿರೋ ಆಟಗಳನ್ನು ಆಡ್ತಾನೆ ಅವರು ಬೆಳಿಬೇಕು, ತುಂಬ ಹೆಲ್ದಿ ಆಗಿರೋದು ಅಂತ ನನ್ನ ಅಭಿಪ್ರಾಯ. ಸೊ ಇಬ್ಬರಿಗೂ ICSE ಸಿಲೆಬಸ್ನ ಹಾಕಿರೋದು. ಅಡ್ವಾನ್ಸ್ ಇರುತ್ತೆ, ಅದೆಲ್ಲನೂ ತುಂಬ ಟಫ್ ಆಗಿರುತ್ತೆ. ಇವಾಗದು ಸ್ವಲ್ಪ ಕಷ್ಟ ಅನಿಸಿದ್ರು ಕೂಡ ಅವ್ರಿಗೆ ಮುಂದೆ ತುಂಬ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ಇಬ್ಬರನ್ನೂ ಒಂದೇ ಸ್ಕೂಲ್ ಒಂದೇ ಸಿಲೆಬಸ್ ಹಾಕಿದ್ದೀವಿ. ಸೊ ತುಂಬ ಚೆನ್ನಾಗಿ ತೆಗೆದಿದ್ದಾಳೆ. ನನಗೆ ತುಂಬ ಖುಷಿ ಆಗ್ತಾಯಿತ್ತು. ಈ ಸರಿ ಎಕ್ಸಾಮ್ ನಡೆಯೋ ಟೈಮಲ್ಲಿನೇ ಅವಳು ಟ್ಯೂಷನ್ ಕೂಡ ಬಿಟ್ಬಿಟ್ಲು, ಆಟೋ ಪ್ರಾಬ್ಲಮ್ ಆಗಿ. ಸೊ ಆದರೂ ತಾನೇ ಎಲ್ಲ ಓನಾಗಿ ಓದ್ಕೊಂಡು ತುಂಬ ಚೆನ್ನಾಗಿಯೇ ಎಕ್ಸಾಮ್ ಬರೆದು ಮಾರ್ಕ್ಸ್ನ ತೊಗೊಂಡಿದ್ದಾಳೆ. ಹಸ್ಬೆಂಡ್ ಡ್ಯೂಟಿಯಿಂದ ಬೇಗನೆ ಬಂದರು. ನಾವು ಊರಿಗೆ ಹೋಗೋ ಟೈಮಲ್ಲಿ ಗೊತ್ತಾಯಿತು ನನಗೆ. ಸೊ ಅಮ್ಮಗೆ ಕಣ್ಣು ಆಪ್ರೇಷನ್ ಆಗಿದೆ ಅಂತ ಹೇಳಿ. ಇನ್ನು ಬಂದಿಂದ ಬರೋಣ ಅಂದರೆ ನನಗೂ ಕೂಡ ಹುಷಾರಿರಲಿಲ್ಲ. ಸೊ ಇವತ್ತು ಹಸ್ಬೆಂಡ್ ಕೂಡ ಬೇಗ ಬಂದಿರೋದ್ರಿಂದ ಹೋಗಿ ಬರೋಣ ಅಂತ ಹೇಳಿ ಬಂದ್ವಿ. ಇಲ್ಲೇ ಇರ್ತಾರೆ. ಸೊ ನಮ್ಮ ಮಾವರ ಮಗ ಮೆಡಿಕಲ್ ಓದ್ತಾ ಇದ್ದಾನೆ. ನಿಜವಾಗ್ಲೂ ಅವ್ರ ಹೆಸರು ಉಷಾ ಅಮ್ಮ ಅಂತ ಹೇಳಿ ಎಲ್ಲರೂ ಕ್ಯೂಟಾಗಿ ಅವ್ರಿಗೆ ಕ್ಯೂಟ್ ಅಜ್ಜಿ ಅಂತಲೇ ಕರೀತಾರೆ. ಅವ್ರ ಮಾತಾಯಿತು, ಅವ್ರ ಸ್ಮೈಲ್ ಆಯಿತು, ಅವ್ರ ಕೆಲಸಗಳು ಪ್ರತಿಯೊಂದು ಕ್ಯೂಟ್ ಅಂತಲೇ ಹೇಳ್ಬೋದು. ನಿಜವಾಗ್ಲೂ ನನಗೆ ಅವ್ರು ಪುನರ್ಜನ್ಮ ಕೊಟ್ಟಿದ್ದಾರೆ ಅಂತ ಹೇಳಿದರೆ ತಪ್ಪಾಗಲ್ಲ. ಹೆಲ್ತ್ ಪ್ರಾಬ್ಲಮ್ ಆದಾಗ ತುಂಬ ಚೆನ್ನಾಗಿ ಕೇರ್ ಮಾಡಿದರು ಅಮ್ಮ ನನಗೆ. ಸೊ ನಿಜವಾಗ್ಲೂ ಅಷ್ಟೊಂದು ಪೇಷನ್ಸ್ ಇದೆ ಅವರಿಗೆ. ಪ್ರತಿಯೊಬ್ಬರನ್ನು ಎಷ್ಟು ಕಾಳಜಿ ಮಾಡ್ತಾರೆ, ಎಷ್ಟು ಪ್ರೀತಿಯಿಂದ ನೋಡ್ಕೊಳ್ತಾರೆ. ನಾನು ಅಂಚೇತನ ಕಾರ್ತಿಕ್ ಅಭಿಚೇತ್ ಇಬ್ಬರು ಎಲ್ಲ ಕೈ ಇಟ್ಕೊಂಡು ಹಿಂಗೆ ಅಟ್ ಎ ಟೈಮ್ ಆಗಿರಿವಿ. ನೀರು ಫುಲ್ ಮೇಲೆ ಹೋಗ್ಬಿಟ್ಟವ ಅಲ್ಲ, ಫುಲ್ ಎಂಜಾಯ್ ಮಾಡಿ ಇಲ್ಲ? ಇವನು ಸ್ವಿಮ್ಮಿಂಗ್ ಹೋಗಿರೋದ್ರಿಂದ ಅವ್ನು ಬರೋಷ್ಟೊತ್ತಿಗೆ ನಾವು ಕೂಡ ಹೋಗಿ ಬರಬೇಕಾಗಿತ್ತು. ಹಾಗಾಗಿ ಬೇಗ ಹೋಗಿ ಮಾತಾಡಿಸ್ಕೊಂಡು ಬೇಗನೆ ಬಂದ್ವಿ. ಏನು ಬಂದು ಫ್ರೆಶ್ ಅಪ್ ಆಗಿ ಊಟ ಮಾಡ್ತಿದ್ದಾರೆ. ಇದು ಡ್ಯೂಟಿಯಿಂದ ಬರ್ತಾ ತೊಗೊಂಡು ಬಂದಿದ್ರು. ಸ್ವಿಮ್ಮರ್
ಮದುವೆ ಆಗಿ ಇಷ್ಟು ವರ್ಷದಲ್ಲಿ ಇದೇ ಮೊದಲೇ ಸಾರಿ ಹಸ್ಬೆಂಡ್ ಕಾರ್ ಹೊಡಿತಾ ಇರೋದು, ನಾನು ಕೂತ್ಕೊಂಡು ಹೋಗ್ತಿರೋದು. ಎಷ್ಟೋ ಜನನ್ನ ನೋಡಿದಾಗ ನಾವೆಷ್ಟು ಹಿಂದೆ ಉಳಿದಿದ್ದೀವಲ್ಲ ಅಂತ ಅನ್ನಿಸ್ತಾ ಇರುತ್ತೆ. ಬಟ್ ಎಲ್ಲದಕ್ಕೂ ಒಂದು ಕಾಲ ಅನ್ನೋದು ಬರಬೇಕು. ಅಲ್ಲಿವರೆಗೂ ಸ್ವಲ್ಪ ಪೇಷನ್ಸಿಂದ ಇರಲೇಬೇಕು. ಎಷ್ಟೋ ಸಾರಿ ಅವ್ರು ಹೊಡಿತೀನಿ ನಾನು, ನನಗೆ ಬರುತ್ತೆ ಅಂತ ಹೇಳೋರು. ಬಟ್ ಡ್ರೈವಿಂಗ್ ಕ್ಲಾಸ್ ಮುಗಿದ್ಮೇಲೆ ಅವರು ಟಚಲ್ಲಿರಲಿಲ್ಲ. ಸೊ ಡ್ಯೂಟಿಗೆ ಹೋಗೋದು ಬರೋದು ಅಷ್ಟೇ ಆಯಿತು. ಸೊ ನನಗೆ ಪರ್ಫೆಕ್ಟಾಗಿ ಬರದೇ ಇದ್ದರೆ ಯಾಕೆ ಹೊಡಿಯೋದು ಅನ್ನೋ ಒಂದು ಭಯ ಇರ್ತಾಯಿತ್ತು. ಹಾಗಾಗಿ ಅವ್ರಿಗೆ ಹೊಡಿಯೋದಕ್ಕೆ ನಾನೇ ಬಿಡ್ತಾ ಇರಲಿಲ್ಲ. ನನ್ನಿಂದನೇ ಅವ್ರು ಇಷ್ಟು ಹಿಂದೆ ಉಳಿದ್ರೇನೋ ಅಂತ ಅನ್ನಿಸ್ತಾ ಇರುತ್ತೆ ನನಗೆ. ಸೊ ಫೈನಲಿ ಗಟ್ಟಿ ಧೈರ್ಯ ಮಾಡಿ ಇನ್ಮೇಲೆ ರೆಗ್ಯುಲರಾಗಿ ಒಂದೊಂದು ರೌಂಡ್ ಹೋಗಿ ಬರೋಣ ಬರುತ್ತೆ. ಯಾಕಂದರೆ ಎಲ್ಲೇ ಹೋಗಬೇಕಾದ್ರೂ ನಾವು ಡ್ರೈವರ್ನ ನೋಡಬೇಕು, ಅದು ಸ್ವಲ್ಪ ಕಷ್ಟ ಅನ್ಸೋದಕ್ಕೆ ಸ್ಟಾರ್ಟ್ ಆಯಿತು. ಹಾಗಾಗಿ ಸ್ವಲ್ಪ ಇಂಡಿಪೆಂಡೆಂಟ್ ಆಗಿ ಓಡಾಡೋದನ್ನು ಕಲಿಯೋಣ ಅಂತ ಹೇಳ್ಬಿಟ್ಟು ಡ್ರೈವಿಂಗ್ ಹೋಗ್ತಿದ್ದಾರೆ. ನಿಜವಾಗ್ಲೂ ನನಗೆ ಎಷ್ಟು ಖುಷಿ ಆಗ್ತಾಯಿತ್ತು ಅಂದರೆ, ಯಾಕಂದರೆ ಬರೀ ಡ್ರೈವರು ಪಕ್ಕದಲ್ಲಿ ಅವ್ರು ಕೂರೋರು, ಹಿಂದೆ ನಾವು ಕೂರೋರು, ಅದನ್ನೇ ನೋಡಿರೋಳು ಇವತ್ತು ಹಸ್ಬೆಂಡ್ ಡ್ರೈವಿಂಗ್ ಮಾಡ್ತಿರೋದು ತುಂಬ ಖುಷಿ ಅಂತಲೇ ಅನ್ನಿಸ್ತಾ ಇತ್ತು ನನಗೆ. ಎಷ್ಟು ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಇವಾಗ ಡ್ರೈವಿಂಗ್ ಮಾಡ್ತಾರೆ. ಇನ್ನೊಂದು ಅವ್ರಿಗೂ ಕೂಡ ಅದ್ರ ಬಗ್ಗೆ ಅಷ್ಟೊಂದು ಇಂಟ್ರೆಸ್ಟ್ ಇರಲಿಲ್ಲ. ಅಂದರೆ ಯಾರೋ ಒಬ್ಬರು ಸಿಗ್ತಾರೆ ಹೋಗಿ ಬಂದುಬಿಡ್ಬೋದಲ್ಲ ಅಂತ ಅನ್ನಿಸ್ತಾಯಿತ್ತು. ಯಾವಾಗ ಅದು ಪದೇ ಪದೇ ನಾವು ಎಲ್ಲಾದರೂ ಹೋಗಬೇಕಾದ್ರೆ ಕೇಳೋದು, ಕೆಲವೊಂದು ಸರಿ ಸಿಗೋದು, ಕೆಲವೊಂದು ಸರಿ ಸಿಗದೇ ಇರೋದು ಆದಾಗೆ ನಮಗೆ ಅವಾಗ ನಾವೇ ಎಚ್ಚೆತ್ಕೊಳ್ತೀವಿ. ಸೊ ಅದ್ರ ಕಡೆ ಗಮನ ಕೊಡ್ತೀವಿ. ಅದೇ ಥರ ಆಗಿದ್ದು. ಫೈನಲಿ ಗಾಡಿ ಮಾತ್ರ ತುಂಬ ಚೆನ್ನಾಗಿದೆ ಡ್ರೈವಿಂಗ್ ಮಾಡಿದರು. ರೀ ನೀವು ಬರಲ್ಲ? ಯಾರದು ಅಮ್ಮ? ಎಷ್ಟಿದು? 700 देता दीदी 3 पीस। 3 ಪೀಸಾ ಇದು ಸೆಟ್ಟಾ? ಸಿಂಗಲ್ नहीं आता? सिंगल आता वो ಜಾಸ್ತಿ ರೇಟ್ ಇದೆ। ಸ್ಮೆಲ್ आप एक बार इसको उसके ना फिर आपको मार पाएगा। इसमें चावल भी कर सकते हैं? कोई सा भी इसमें कोई सा भी बना लो, इसमें सभी बनता है सर। इसमें दूध के लिए ಹಾಂ. के लिए अच्छा ಆ್ಯಕ್ಚುಲಿ ನಾನು ಕಾರಲ್ಲಿ ಕುಂತ ತಕ್ಷಣವೇ ಸೊ ಫಸ್ಟ್ ಟೈಮ್ ಹಿಂಗೆ ಡ್ರೈವಿಂಗ್ ಹೋಗ್ತಿದ್ದೀವಿ. ನನಗೊಂದು ಯಾವುದಾದ್ರೂ ಗಿಡ ಕೊಡಿಸಿ ಅಂತ ಕೇಳ್ಕೊತಾನೆ ಬಂದೆ. ಸೊ ಇಲ್ಲಿ ತುಂಬ ಚೆನ್ನಾಗಿನೇ ಮಣ್ಣಿನ ಪಾತ್ರೆಗಳು, ಆಮೇಲೆ ವಾಟರ್ ಬಾಟಲ್ಲು ಎಷ್ಟು ಚೆನ್ನಾಗೆಲ್ಲ ಮಾಡಿದ್ದಾರೆ. ಅದಕ್ಕೆ ಪೇಂಟ್ ಎಲ್ಲ ಮಾಡಿ ಸೊ ದುಡ್ಡು ಸೇವ್ ಮಾಡೋದಕ್ಕೆ ಸಿಲಿಂಡ್ರ್ ಟ್ಯಾಂಕ್ ಥರ ಎಲ್ಲ ಮಾಡಿದ್ದಾರೆ. ನನಗೆ ಒಂದು ಮಾತ್ರ ಬೇಕಾಗಿತ್ತು. ಅವರು ಒಂದೆಲ್ಲ ಜಾಸ್ತಿ ಆಗುತ್ತೆ ರೇಟು, ಸೆಟ್ ಆಫ್ 3ನೇ ತೊಗೊಳ್ಳಿ ಅಂತ ಹೇಳ್ಬಿಟ್ಟು ಫೈನಲಿ ಈ 3ನ್ನ ತೊಗೊಂಡು ಬಂದೆ. ಮೊಸರು ಹೆಪ್ಪಾಕೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ರೈಸ್ ಮಾಡ್ಕೋಬೋದು, ಆಮೇಲೆ ಬೇಳೆ ಕೂಡ ಮಾಡ್ಕೋಬೋದು. ಈ ಮಣ್ಣಿನ ಪಾತ್ರೆ ತೊಗೋಬೇಕಾದ್ರೆ ಅವ್ರ ಹತ್ರನೇ ಕೇಳಿ. ಕೆಲವೊಂದೆಲ್ಲ ತುಂಬ ಸ್ಮೆಲ್ ಬರ್ತಿರುತ್ತೆ ಅಡುಗೆ ಮಾಡಿದ್ಮೇಲೆ. ಆಮೇಲೆ ಸೀಸ್ನಿಂಗ್ ಕೂಡ ತುಂಬ ಚೆನ್ನಾಗಿನೇ ಮಾಡಬೇಕು ಕಂಪ್ಲೀಟಾಗಿ. ಇಲ್ಲ ಅಂದರೆ ನಾವು ಒಲೆ ಮೇಲೆ ಇಟ್ಟ ತಕ್ಷಣವೇ ಇವೆಲ್ಲ ಒಡೆದೋಗುತ್ತೆ. ಸೊ ಫೈನಲಿ ಇವತ್ತು ಹಸ್ಬೆಂಡ್ ಜೊತೆ ಡ್ರೈವಿಂಗ್ ಹೋದಾಗ ಇದನ್ನು ಕೊಡಿಸ್ಕೊಂಡು ಬಂದಿದ್ದೀನಿ. ಕ್ವಾಲಿಟಿ ವೈಸ್ ಅಂತೂ ತುಂಬ ಚೆನ್ನಾಗಿದೆ. ಅವರು ಹೇಳಿದ್ದು ರಾಜಸ್ಥಾನಿ ಮಣ್ಣಾಗಿರೋದ್ರಿಂದ ಸ್ಮೆಲ್ಲೆಲ್ಲ ಏನು ಬರಲ್ಲ ಅಂತಲೇ ಹೇಳಿದರು. ಇನ್ನು ಇವತ್ತಿನ ಈ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತಲೇ ಅಂದ್ಕೊಳ್ತೀನಿ. ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮುಖಾಂತರ ತಿಳಿಸಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.